ವಿದೇಶದಲ್ಲಿ 2 ವರ್ಷಗಳ ನಿರಂತರ ಪರಿಶ್ರಮದ ನಂತರ ರಾಜು ಅರ್ಜುನ ನಾಯ್ಕವಾಡಿ ಅವರು ಆಸ್ಟ್ರೇಲಿಯಾದ ಅಡಿಲೇಡ್ ವಿಶ್ವವಿದ್ಯಾಲಯದಿಂದ ಗ್ಲೋಬಲ್ ಫುಡ್ ಮತ್ತು ಅಗ್ರಿಕಲ್ಚರ್ ಬಿಸಿನೆಸ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದು ಇಂದು ಸ್ವದೇಶಕ್ಕೆ ಮರಳಿದ್ದಾರೆ. ಇಂದು ಬೆಳಿಗ್ಗೆ ವಿಮಾನದ ಮೂಲಕ ಬೆಳಗಾವಿಗೆ ಆಗಮಿಸಿದ ಅವರನ್ನು ವಿಮಾನ ನಿಲ್ದಾಣದಲ್ಲಿ ಕುಟುಂಬದವರು ಹಾಗೂ ಬಂಧುಗಳು ಆತ್ಮೀಯವಾಗಿ ಸ್ವಾಗತಿಸಿದರು. ಆರತಿ ಮಾಡಿ, ತುಂಡು ಸಿಹಿ ಮಾಡಿ ಹರ್ಷಭರಿತವಾಗಿ ಸ್ವಾಗತಿಸಲಾಯಿತು. ನಂತರ ಶ್ರೀನಗರ ಪ್ರದೇಶದಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ಬಂಧುಗಳು ಮತ್ತು ಸ್ನೇಹಿತರು ಅವರನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಅವರು ಭವಿಷ್ಯದಲ್ಲಿ ಇನ್ನಷ್ಟು ಸಾಧನೆ ಮಾಡಿ ತಮ್ಮ ಕುಟುಂಬ, ಊರು ಮತ್ತು ದೇಶದ ಹೆಸರನ್ನು ಬೆಳಗಿಸಲಿ ಎಂದು ಆಶೀರ್ವದಿಸಿದರು. ಈ ಬಗ್ಗೆ ಕುಮುದಾ ಟಿವಿ ಜೊತೆ ಮಾತನಾಡಿದ ರಾಜು ಅರ್ಜುನ ನಾಯ್ಕವಾಡಿ ಅವರು ತಮ್ಮ ಯಶಸ್ಸಿನ ಹಿಂದೆ ಕುಟುಂಬದ ಬೆಂಬಲ ಮುಖ್ಯ ಕಾರಣ ಎಂದು ತಿಳಿಸಿದರು. ರಾಜು ನಾಯ್ಕವಾಡಿ ಅವರು ಆಸ್ಟ್ರೇಲಿಯಾಕ್ಕೆ ಹೋಗಿ ಕೃಷಿ ಸಂಬಂಧಪಟ್ಟ ವಿದ್ಯಾಭ್ಯಾಸ ಮಾಡಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಬಂದಾರ. ಈಗ ನಮ್ಮ ಜೊತೆಲಿದ್ದಾರೆ ರಾಜು ಅವರೇ, ನೀವು ಇಂಡಿಯಾದಿಂದ ಆಸ್ಟ್ರೇಲಿಯಾಕ್ಕೆ ಹೋಗಿದ್ರೆ ಕೃಷಿ ಸಂಬಂಧಪಟ್ಟ ವಿದ್ಯಾಭ್ಯಾಸ ಮಾಡುವ ನಿಮಗೆ ಹೆಂಗೆ ಅನಿಸ್ತು? ಇಂಡಿಯಾ ಮತ್ತು ಅಲ್ಲಿ ಡಿಫ್ರೆನ್ಸ್ ಏನು? ನಾವು ಎಲ್ಲೇ ಹೋದರೂ ನಮ್ಮ ತಾಯಿನಾಡು ಅದೇ ಪ್ರೀತಿ ಜಾಸ್ತಿ, ಅಲ್ಲೇ ಜಾಸ್ತಿನ, ಎಲ್ಲೇ ಇದ್ರೂ ಇಲ್ಲಿ ನೆನಪು ಜಾಸ್ತಿನೇ ಇರುತ್ತೆ. ಆದರೆ ವಿದ್ಯಾಭ್ಯಾಸ ಮಾಡಿ ಇಲ್ಲಿ ತಾಯಿನಾಡಿಗೆ ಏನಾದ್ರು ಇಂಪ್ರೂವ್ ಮಾಡಬೇಕಂತ ಆಸೆ ಇಟ್ಕೊಂಡು ಹೋಗಿದ್ದೆ. ಆಯಿತು, ಈಗ ಒಂದು ಸ್ಟೆಪ್ ದಾಟಿದ್ದೀನಿ, ಮುಂದಿನ ಸ್ಟೆಪ್ ನೋಡೋದು. ಈಗ ಮುಂದಿನ ಬರುವ ದಿನಮಾನಗಳಲ್ಲಿ ತಾವೇನು ಮಾಡಬೇಕಂತ ಯೋಚಿಸಿದ್ರಿ? ಈಗ ಎಜುಕೇಷನ್ ಮುಗಿಸಿದ್ದೀನಿ. ಅಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಅಲ್ಲಿ ವರ್ಕ್ ಎಲ್ಲ ನೋಡಿಕೊಂಡು ಇಲ್ಲಿ ಬಂದು ಏನಾದ್ರು ಇಂಪ್ರೂವ್ಮೆಂಟ್ ಮಾಡಬೇಕಂತ ಆಸೆ ಇದೆ. ಈಗೇನು ಜಾಸ್ತಿ ಮಾತಾಡೋದು, ಮುಂದೆ ಚಾನ್ಸ್ ಅಲ್ಲ. ಈಗ ನೀವು ಏನು ಕೃಷಿ ಸಂಬಂಧಪಟ್ಟ ವಿದ್ಯಾಭ್ಯಾಸ ಮಾಡಿ ಏನು ಅದ್ರ ಬಗ್ಗೆ ಇಲ್ಲಿ ರೈತರಿಗೆ ಅಥವಾ ಇಲ್ಲಿ ಜನರಿಗೆ ಏನು ಲಾಭ ಆಗ್ಬೋದು? ನಾವು ಕೃಷಿ ತೊಗೊಂಡಿದ್ದೆ, ಅದಕ್ಕೆ ಫಸ್ಟ್ ನಮ್ಮ ಅಗ್ರಿಕಲ್ಚರ್ ಲ್ಯಾಂಡು ತುಂಬ ಇದೆ. ಮತ್ತು ನಮ್ಮಿದವರು, ನಮ್ಮ ರಿಲೇಷನ್ಸು ಎಲ್ಲರೂ ತುಂಬ ಅಗ್ರಿಕಲ್ಚರ್ ರಿಲೇಟೆಡಲ್ಲೇ ಆಕ್ಯುಪೇಷನ್ನೇ ಮೇನು. ಸೊ ಅದರಲ್ಲಿ ಏನಾದರೂ ಎಕ್ಸ್ಪರ್ಟ್ ಆದರೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಬೋದು ಅನ್ನೋ ಆಸೆ ಇದೆ. ಸೊ 1-3-4 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಆದಷ್ಟು ಏನಾದ್ರು ಮನೆಗೆ, ಊರಿಗೆ ಒಳ್ಳೇದು ಮಾಡಬೇಕಂತ ಆಸೆ. ಈಗ ನೀವು ಕಳೆದ 2 ವರ್ಷಗಳಿಂದ ಕೃಷಿ ಬಗ್ಗೆ ವಿದ್ಯಾಭ್ಯಾಸವನ್ನು ಮಾಡಿದ್ದೀರಿ. ಇಲ್ಲಿ ಕೃಷಿ ಮತ್ತು ಅಲ್ಲಿ ಕೃಷಿನಲ್ಲಿ ಏನು ಡಿಫ್ರೆನ್ಸ್ ಇದೆ? ಡಿಫ್ರೆನ್ಸ್ ಅಂದರೆ ಮೇಜರ್ ಡಿಫ್ರೆನ್ಸ್ ಅಂದ್ರೆ ಅಲ್ಲಿ ಎಲ್ಲ ಮೆಕನೈಸ್ಡ್ ಇರುತ್ತೆ. ಇಲ್ಲಿ ನಮ್ಮದು ಹ್ಯೂಮನ್ ಇನ್ವಾಲ್ವ್ಮೆಂಟ್ ಜಾಸ್ತಿ, ಅಲ್ಲೆಲ್ಲ ಮಷಿನ್ಸ್ ಮೇಲೆ ತುಂಬ ಇದಿರುತ್ತೆ. ಸೊ ಟೆಕ್ನಾಲಜಿ ಯೂಸ್ ಮಾಡಿದರೆ ಇಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ, ಪ್ರಾಡಕ್ಟು ಜಾಸ್ತಿ ಬರುತ್ತೆ. ಸೊ ಅದೇ ಹೆಂಗೆ ಮೆಕನೈಸ್ಡ್ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ಮುಂದೆ ಫ್ಯೂಚರಲ್ಲಿ ಟ್ರೈ ಮಾಡಿ. ಓಕೆ, ಧನ್ಯವಾದ. ರಾಜು ಅವರು ಆಸ್ಟ್ರೇಲಿಯಾಕ್ಕೆ ಹೋಗಿ ಅಲ್ಲಿ ಟೆಕ್ನಾಲಜಿ ಬಗ್ಗೆ, ಕೃಷಿ ಹೆಂಗೆ ಬೆಳಿಬೇಕು, ಉತ್ಪನ್ನವನ್ನು ಹೆಂಗೆ ಬೆಳಿಬೇಕು ಅಂತ ಕಲ್ತ್ಕೊಂಡು ಬಂದಾರೆ. ಅದೇ ಥರ ಇಲ್ಲಿಯೂ ಕೂಡ ಒಂದು ರೈತರಿಗೆ ಲಾಭ ಮಾಡಿಕೊಡೋ ಇವರು ಒಳ್ಳೆಯ ಉದ್ದೇಶದಿಂದ ಒಂದು ವಿದ್ಯಾಭ್ಯಾಸ ಮಾಡಿಕೊಂಡ್ರೆ ಇವರು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ಕೊಂಡು ಮತ್ತೊಂದು ಪದವಿ ಪಡ್ಕೊಂಡು ಇಲ್ಲಿ ರೈತರಿಗೆ ಲಾಭ ಮಾಡಿಕೊಡ್ಲಿ ಅಂತೇಳಿ ನಾನು ಶುಭಾಶಯ ಕೊಡ್ತೇವೆ. ಧನ್ಯವಾದ. ಥ್ಯಾಂಕ್ ಯು.